ಆಪ್ಕಿ ಅದಾಲತ್ನಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಮೇಲೆ ತಾವು ತಂತ್ರಗಾರಿಕೆಯ ರಾಜಕೀಯ ಮಾಡ್ತಾರೆ ಅನ್ನೋ ಆರೋಪವಿದೆ. ಹಿಮಂತ ಅವರೇ ಒಂದು ಕಾಲದಲ್ಲಿ MLAಗಳನ್ನ ಕೊಂಡ್ಕೊಳ್ಳೋದಕ್ಕೆ ಮಾರೋದಕ್ಕೆ ಕೆಲವು ಸಲ ಗೋವಾ ಕರ್ಕೊಂಡು ಹೋಗ್ತಾ ಇದ್ರು, ಕೆಲವು ಸಲ ಖಜರಾವ್ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅಸ್ಸಾಂ ಕರ್ಕೊಂಡು ಹೋಗ್ತಿದಾರಂತೆ ದೇವರ ಆಶೀರ್ವಾದ ತಗೊಳ್ಳೋದಕ್ಕೋಸ್ಕರ. ಅಸ್ಸಾಮಿನ ಒಳ್ಳೆ ಪಬ್ಲಿಸಿಟಿ ಕೂಡ ಆಗ್ತಾ ಇದೆ. ಇಷ್ಟು ದಿನ ಜನಗಳು ಮಾ ಖಮೈಕ್ ಅವರ ಬಗ್ಗೆ ತುಂಬಾ ಕಮ್ಮಿ ಗೊತ್ತಿತ್ತು. ಈಗ ಚೆನ್ನಾಗಿ ಗೊತ್ತಾದ ಮೇಲೆ ಎಲ್ಲರೂ ಅಮ್ಮನ ಆಶೀರ್ವಾದ ತಗೊಳ್ಳೋಕೆ ಹೋಗ್ತಾರೆ. ಅಮ್ಮನ ದರ್ಬಾರಿಗೆ ಹೋಗ್ತಾರಾ ಅಥವಾ ಹಿಮಂತ್ ಅವರ ದರ್ಬಾರಿಗೆ ಹೋಗ್ತಾರಾ? ನಾನಂತೂ ಅಮ್ಮನ ಮಗ ಆಗಿದ್ದೀನಿ, ನಂದು ಯಾವ ದರ್ಬಾರ್ ಇದೆ. ಈಗ ಶಿವಸೇನೆಯ MLAಗಳನ್ನ ಬೀಳ್ಸೋದಕ್ಕೆ ಹಿಮಂತ ಬಿಸ್ವಾ ಸರ್ಮಾ ಅವರು ಅವರ ಜೇಬಿಗೆ 50 ಕಟ್ಟೆಗಳನ್ನ ಹಾಕಿದ್ದಾರೆ. ನೋಡಿ, ಇದೆಲ್ಲ ಯಾರೋ ಹೇಳಿರೋ ಮಾತುಗಳು, ಬೇರೆಯವ್ರ ಬಗ್ಗೆ ಹೇಳಿರಬಹುದೇನೋ. ಯಾಕಂದ್ರೆ ಪೂರ್ತಿ ಅಸ್ಸಾಮನ್ನ ಒಗ್ಗೂಡಿಸ್ಬೇಕು ಅಂದ್ರೂ ಅಷ್ಟು ದುಡ್ಡು ಖರ್ಚಾಗೋದಿಲ್ಲ. ಪೂರ್ತಿ ನಮ್ಮ ಅಸ್ಸಾಮಲ್ಲಿ ಬೇರೆ ಯಾವ ಶುಗರ್ ಮಿಲ್ ಕೂಡ ಇಲ್ಲ. ಅಸ್ಸಾಮಿನಲ್ಲಿ ಶರದ್ ಪವಾರ್ ಅಂತ ಒಂದು ನ್ಯಾಷನಲ್ ಲೀಡರ್ ಕೂಡ ಇಲ್ಲ. ಅವ್ರಿಗೆ ನ್ಯಾಷನಲ್ ನೆಟ್ವರ್ಕ್ ಇರುವಂತದ್ದು. ನಮ್ದೊಂದೊಂದು ಚಿಕ್ಕ ಪ್ರದೇಶ. ನಮ್ಮಲ್ಲಿಗೆ ಬಂದ್ರೆ ಕೇವಲ ಬಿಹುಕ, ಲಾಡು, ಪೀಠ, ಶೀರಾ, ದೊಯ್ಯ ಇದನ್ನು ನಾವು ತಿನ್ಸ್ಬೋದಷ್ಟೇ. ಅಲ್ಲ, ಹಾಗಾದ್ರೆ ಈ ಶಿವಸೇನೆ MLAಗಳು ಹೇಗ್ ಬೇರೆ ಆದ್ರು? ಅವರು ಬೇರೆ ಆಗಿರ್ಬೇಕು. ಉದ್ಧವ್ ಅವರು ಕೋಪ ಮಾಡ್ಕೊಂಡಿದ್ದಕ್ಕೋಸ್ಕರ ಮತ್ತೆ ಹೇಗೆ ಒಡೆದು ಹೋಗತ್ತೆ ಅದು? ಒಂದು ಪಾರ್ಟಿ ಒಡಿಬೇಕು ಅಂತಂದ್ರೆ ತಪ್ಪು ಪಾರ್ಟಿಯಲ್ಲೇ ನಡೆದಿರ್ಬೇಕಲ್ವಾ? ನಾನ್ ಕೇಳಿದ್ದೇನೆಂದ್ರೆ ಅವ್ರು ಬಂದು ಹೋಟ್ಲಲ್ಲಿ ಉಳ್ಕೊಂಡಿದ್ರು. ರಾತ್ರಿ 11 ಗಂಟೆಗೆ ಹಿಮಂತ್ ಬಿಸ್ವಾ ಸರ್ಮಾ ಅಲ್ಲಿ ಹೋದ್ರು. ಆಮೇಲೆ ಆಟನೇ ಬದಲಾಗೋಯ್ತು. ನಾನಂತೂ ಖಂಡಿತವಾಗ್ಲೂ ಹೋಗಿ ಅವ್ರನ್ನ ಭೇಟಿ ಆಗಿಲ್ಲ. ಇದನ್ನ ಪ್ರೆಸ್ನವರು ಹೇಳ್ದಾಗೆ, ನೀವೆಲ್ಲ ಕೂಡ ಇದನ್ನ ನೋಡ್ದ ಹಾಗೆ, ಯಾರೊಬ್ರಿಗೋ ಜ್ವರ ಬಂದಿತ್ತು. ನಾನು ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ದೆ ಹೋಟೆಲಿನ ಆಚೆ ಕಡೆ. ನಾನು ಕೇವಲ ಹೋಟೆಲ್ನವ್ರಿಗೆ ಹೇಳಿದೆ, ಯಾರ್ಯಾರಲ್ಲಿ ಇರೋಕೆ ಇಷ್ಟಪಡ್ತಾರೋ ಅವ್ರನ್ನೆಲ್ಲ ಇಲ್ಲಿ ಇರೋದಕ್ಕೆ ಬಿಡಿ ಅಂತ. ಆದರೆ ಹೋಗೋ ಸಮಯದಲ್ಲಿ ರೂಮಿನ ಬಾಡಿಗೆ ಜೊತೆ GSTನ ಪೂರ್ತಿ ಪೇ ಮಾಡಿ ಹೋಗಬೇಕು ಅಂತ. ಆದ್ರೆ ನಮಗೆ ತುಂಬಾನೇ ಲಾಭ ಆಯ್ತು ಬಿಡಿ. ಶರದ್ ಪವಾರ್ನ ಮೀಟ್ ಮಾಡೋದಕ್ಕೆ ಕೇಜ್ರಿವಾಲ್ ಅವರು ಹೋಗಿದ್ರಂತೆ. ಆಗ ಹೇಳಿದ್ದೇನೆಂದ್ರೆ ನಮ್ಮ MLAಗಳನ್ನು ಅಸ್ಸಾಂಗೆ ಕರೀತಾ ಇದ್ದಾರೆ ಅಂತ. ಬರ್ಲಿ ಬಿಡಿ, ಅವ್ರ MLAಗಳು ಕೂಡ ಅಲ್ಲಿಗೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬರ್ಬೇಕು ಅವ್ರು ಅಲ್ಲಿಗೆ. ನಾನು ಇನ್ವಿಟೇಷನ್ ಕೂಡ ಕೊಡ್ತೀನಿ, ನೀವು ಕೇಜ್ರಿವಾಲ್ನ ಬಿಡಿ ಆದಷ್ಟು ಬೇಗ ಅಂತ. ಸೊ ಅಸ್ಸಾಮಲ್ಲಿ ಈ ಎಲ್ಲ MLAಗಳ ಮಾತುಕತೆ ಆಗುತ್ತೆ. ನೋಡಿ, ಅಸ್ಸಾಮಿಗೆ ಬಂದಾಗ MLAsಗಳಿಗೆ ಶಕ್ತಿ ಸಿಗುತ್ತೆ. ಅಲ್ಲಿ ಮಹಾಕಮ ಇದೆ, ಮಹಾಪುರುಷ ಶ್ರೀಮದ್ ಶಂಕರ್ ದೇವ್ ಅವರ ಟೀಚಿಂಗ್ಸ್ ಇದೆ. ಅಸ್ಸಾಮಿಗೆ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಶಕ್ತಿನೇ ಸಿಗುತ್ತೆ. ಲಕ್ಷ್ಮೀ ಪ್ರಸಾದ ಕೂಡ ಸಿಗುತ್ತಲ್ವಾ? ಲಕ್ಷ್ಮಿನ ನಾವು ತಗೋಬೇಕು. ಲಕ್ಷ್ಮಿನಂತೂ ನಾವು ಕೊಡಕ್ಕಾಗಲ್ಲ ಸದ್ಯಕ್ಕೆ. 10 ವರ್ಷಗಳ ನಂತರ ಬೇರೆ ಮಾತು. ಈಗ ನೀವೇನಾದ್ರೂ ಅಲ್ಲಿಗೆ ಬಂದ್ರೆ ನಾವೇ ನಿಮ್ಮ ಹತ್ರ ಕೇಳ್ಕೊತೀವಿ, ನಮ್ಗೆಲ್ಲಿದೆ ಶಕ್ತಿ ಅಷ್ಟು. 10 ವರ್ಷಗಳ ನಂತರ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಕೂಡ ಕೊಡುವಂತ ಸ್ಥಾನದಲ್ಲಿ ಇರಬೇಕು ಅಂತ. ಇವಾಗ ಎಲ್ಲಿದೆ ಹೇಳಿ? ಆದ್ರೆ ಈಗ ಏನ್ ಹೇಳಲಾಗ್ತಿದೆ ಅಂದ್ರೆ ಅಸ್ಸಾಂ ಪೊಲಿಟಿಕಲ್ ಟೂರಿಸಂ ಸೆಂಟರ್ ಆಗಿದೆ. ಇದರಿಂದ ಏನನ್ಸುತ್ತೆ ಅಂದ್ರೆ ಪ್ರತಿ ಸಲ ನನಗೆ ತುಂಬಾ ಗೌರವದ ವಿಷಯ ಆಗಿದೆ. ಅಸ್ಸಾಂ ಈಗ ಪೊಲಿಟಿಕಲ್, ಕಲ್ಚರಲ್, ಟೂರಿಸಂ ಸೆಂಟರ್ ಆಗ್ತಿದೆಯಾ ಅಂತ. ಆಗೋದು ಒಳ್ಳೇದೇ ಅಲ್ವಾ? ಯಾವುದೇ ಪಾರ್ಟಿ MLAಗಳನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಕರ್ಕೊಂಡ್ಬನ್ನಿ ಅಸ್ಸಾಮಿಗೆ. ಹೋಟೆಲ್ನ ಬುಕ್ ಮಾಡ್ಕೊಡ್ತೀವಿ. ಕಾಂಗ್ರೆಸ್ ಅನ್ನು ಕೂಡ ಯಾರಾದ್ರೂ ಮುರಿಬೇಕು ಅಂತಿದ್ರೆ ಅವ್ರನ್ನು ಅಸ್ಸಾಮಿಗೆ ಕರ್ಕೊಂಡು ಬನ್ನಿ. ಸೆಕ್ಯೂರಿಟಿ ಏನಾದ್ರೂ ಬೇಕು ಅಂದ್ರೆ ನಾನೇ ಕೊಡಿಸ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ಅ ಪ್ಲೇಸ್, ಒಳ್ಳೆ ಪ್ಲೇಸು, ಟೂರಿಸ್ಟ್ ಪ್ಲೇಸು. ಮತ್ತೆ ಜನಗಳಿಗೆ ಗೊತ್ತು ಅಸ್ಸಾಂ ಜನರು ಹೋಟೆಲ್ನ ಪಕ್ಕ ಯಾವತ್ತೂ ಬರೋದಿಲ್ಲ ಅಂತ. ನಮ್ಮ ಕೆಲಸ ಬೇರೆ, ನಿಮ್ ಕೆಲಸ ಬೇರೆ. ಇಟ್ಸ್ ಎ ಗುಡ್ ಪ್ಲೇಸ್. ಹೋಟೆಲ್ ರೆಡಿಸನ್ ಇದೆ ಗುವಾಹಟಿಯಲ್ಲಿ. ಈಗ ಒಂದು ಹೊಸದಾಗಿ ಮೇಫೇರಲ್ಲೂ ಓಪನ್ ಆಗಿದೆ. ಯಾರಿಗೆಲ್ಲ ಬರ್ಬೇಕನ್ಸುತ್ತೆ ಖಂಡಿತ ಬನ್ನಿ. ಕಾಂಗ್ರೆಸ್ನ ಒಬ್ರು ರಾಜಕಾರಣಿ ಇದ್ದಾರೆ, ಕುಮಾರ್ ಜೈಮಂಗಲ್ ಸಿಂಗ್. ಅವರು ಆರೋಪ ಮಾಡ್ತಿರೋದೇನೆಂದ್ರೆ ಅಸ್ಸಾಂನ ಮುಖ್ಯಮಂತ್ರಿ ಅವರು ಜಾರ್ಖಂಡ್ನಲ್ಲಿ ಸರ್ಕಾರನ ಉರುಳಿಸೋದಕ್ಕೆ MLAಗಳಿಗೆ 10 ಕೋಟಿ ಕೊಡ್ತಿದ್ದಾರೆ ಅಂತ. ಅಲ್ಲ ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಸ್ಸಾಂನ CM ಏನಿದ್ದಾರೆ 10 ಕೋಟಿ ಕೊಡಬೇಕು ಅಂತಂದ್ರೆ ನಮ್ಮ ಬಜೆಟ್ ಕೂಡ ಅವ್ರು ನೋಡ್ಕೋಬೇಕಲ್ವಾ? ಆ ಬಜೆಟ್ ನಮ್ಮ ಹತ್ರ ಇದೆಯಾ ಅಂತ. ಅದು ಅಲ್ಲದೆ ಈಗ ನಾನು ಸ್ವಲ್ಪ ಏನೋ ಆಗ್ತಾ ಇದ್ದೀನಿ. ವಿ ಆರ್ ನಾಟ್ ವೆರಿ ರಿಚ್ ದೇರ್. ಮುಂದಕ್ಕೆ ಬಹುಶಃ ಆಗ್ಬೋದೇನೋ, ನನಗಂತೂ ವಿಶ್ವಾಸ ಇದೆ. ಮತ್ತೆ ಯಾರಿಗಾದ್ರೂ 10 ಕೋಟಿಯ ಕನ್ಸಿದ್ರೆ ಖಂಡಿತವಾಗ್ಲೂ ಅಸ್ಸಾಮಿಗೆ ಬರಲೇಬೇಡಿ. ಯಾಕಂದ್ರೆ ಅಷ್ಟ ವಿ ಕ್ಯಾನಾಟ್ ಅಫೋರ್ಡ್. ಇಲ್ಲ, ಹೀಗೂ ಆಗಿರ್ಬೋದಲ್ಲ, ಬೇರೆ ಕಡೆಯಿಂದ ಬರುವಂಥ ದುಡ್ಡಿಗೆ ಅಸ್ಸಾಂ ಒಂದು ರಸ್ತೆ ಆಗಿರ್ಬೋದಲ್ಲ. ಎಷ್ಟು ಒಳ್ಳೆ ರಸ್ತೆ ಇದೆ ಮುಂಬೈ ಡೆಲ್ಲಿಗೋಸ್ಕರ. ಈಗ ಇದಕ್ಕೋಸ್ಕರ ನೀವು ಮ್ಯಾಪ್ನು ನೋಡ್ಬೋದಲ್ವಾ? ಅಲ್ಲಿ ಕೊನೆ ತನಕ ಹೋಗಿ ಮತ್ತೆ ಹಿಂಗೆ ಉಲ್ಟಾ ತಿರುಗಿ ಬರ್ತಾರಾ? ದೀಸ್ ಆರ್. ಆದ್ರೆ ಜಾರ್ಖಂಡ್ನ 3 MLAಗಳನ್ನ ವೆಸ್ಟ್ ಬೆಂಗಾಲ್ನಲ್ಲಿ ಹಿಡಿಯಲಾಗುತ್ತೆ. ಅವ್ರ ಹತ್ರ ಕ್ಯಾಶ್ ಕೂಡ ಸಿಕ್ಕಿರುತ್ತೆ. ಅವರು ಅಸ್ಸಾಮಿಂದ ಬರ್ತಾ ಇದ್ರಂತೆ. ಅಲ್ಲ, ಸಿಕ್ಕಿರಬಹುದು ಬಿಡಿ ಕ್ಯಾಶು, ಅದಕ್ಕೆ ನಾನೇನು ಹೇಳಲ್ಲ. 7-8 ಲಕ್ಷ ರೂಪಾಯಿ ಸಿಕ್ಕಿರ್ಬೇಕು. ಅದು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನಾವೇನ್ ಮಾಡೋಕ್ಕಾಗತ್ತೆ ಅದಕ್ಕೆ. ಅದು ಕಾಂಗ್ರೆಸ್ ಕಡೆಯವರು, ಕಾಂಗ್ರೆಸ್ MLA ಅವರು ಹೇಳ್ಬೇಕಲ್ವಾ. ನನ್ನ ಮಾತಂತೂ ಪೂರ್ತಿ ಕ್ಲಿಯರ್ ಆಗಿದೆ.
ನೋಡಿ, ಜಾರ್ಖಂಡ್ ಆಗಿರಲಿ, ಬೇರೆ ಯಾವುದೇ ಸ್ಟೇಟ್ ಆಗಿರಲಿ, ಇನ್ ಎನಿವೇಸ್ ಥ್ರೂ ಡೆಮೋಕ್ರೆಟಿಕ್ ಇಲೆಕ್ಷನ್ ನಾವೇ ಗೆಲ್ಬೇಕಾಗಿದೆ ಜಾರ್ಖಂಡಲ್ಲಿ. ನಾವ್ಯಾಕೆ ಜಾರ್ಖಂಡಲ್ಲಿ ರೈಟ್ಸ್ ಮಾಡಬೇಕು? ಇಟ್ ಈಸ್ ಜಸ್ಟ್ ಎ ಪೇಷನ್ಸ್ ಆಫ್ ವೇಟಿಂಗ್ ಫಾರ್ ಅನದರ್ ಮಂತ್. ಯಾವ ಹಣ ಈಗ ನೀವು ಹೇಳಿದ್ರಲ್ಲ ನಾನು ಇದ್ರ ಮೇಲೆಲ್ಲ ಖರ್ಚು ಮಾಡಿದ್ದೀನಿ ಅಂತ. ಈಗ ಇಲೆಕ್ಷನ್ ಟೈಮಲ್ಲಿ ಏನಾಗುತ್ತೆ, ಜನ ಕೆಲಸ ಮಾಡೋದಕ್ಕೆ 10 ರೂಪಾಯಿ ಇದ್ರು ಅದನ್ನ 100 ರೂಪಾಯಿ ತೋರಿಸಿ ಅದನ್ನ ಬಿಲ್ ತಂದು ಕೊಡ್ತಾರೆ ನನ್ನ ಕೈಲಿ. ಈಗ ಯಾಕಂದ್ರೆ ನಿನ್ನ ಕೈಲಿ ದುಡ್ಡಿದೆ ಅಂತ. ಪೊಲಿಟಿಷಿಯನ್ ಪಬ್ಲಿಸಿಟಿ ಹೇಗಿರಬೇಕು ಅಂತಂದ್ರೆ ಅವ್ರ ಹತ್ರ ಯಾವುದೇ ದುಡ್ಡು ಕಾಸು ಇಲ್ಲ ಅಂತ. ನೋಡಿ, ಈಗೆಲ್ಲ ಚರ್ಚೆ ಆಗ್ತಿರೋದು ಸಚಿನ್ ಪೈಲಟ್ ಅವ್ರ ಬಗ್ಗೆ. ಎಲ್ಲಿ ಅವರು ಅಸ್ಸಾಂ ದಾರಿನ ಹಿಡ್ಕೊಂಡು ಹೋಗ್ಬಿಡ್ತಾರೋ ಅಂತ. ಇಷ್ಟು ನೋಡಿ, ಮಿಶ್ರಾ ಅವ್ರದ್ದು ಎಷ್ಟೊಂದು ಹ್ಯುಮಿಲೇಷನ್ ಆಗಿದೆ ಅಂದ್ರೆ, ನಾನಾಗಿದ್ರೆ ಡೇ 1 ಬಿಟ್ಬಿಡ್ತಾ ಇದ್ದೆ. ಕರೇಜ್ ಇಲ್ಲ, ಅದಕ್ಕೆ ಅಲ್ಲೇ ಇದ್ದಾರೆ. ಸಚಿನ್ ಪೈಲಟ್ ಅವರು ಬಿಜೆಪಿಗೆ ಬರಲಿ, ಕಾಂಗ್ರೆಸ್ಗೆ ಹೋಗ್ಲಿ, ಇಲ್ಲ ಬೇರೆ ಎಲ್ಲಾದ್ರೂ ಹೋಗ್ಲಿ, ಐ ಆಮ್ ನಾಟ್ ದಟ್ ಇಂಟ್ರೆಸ್ಟೆಡ್. ಯಾಕಂದ್ರೆ ರಾಜಸ್ಥಾನ್ ಪೊಲಿಟಿಕ್ಸ್ ಅನ್ನ ನಾನು ಜಾಸ್ತಿ ಹಾಗೆ ಫಾಲೋ ಮಾಡೋದಿಲ್ಲ ಕೂಡ. ನಾರ್ಮಲ್ ಎಷ್ಟು ಟಿವಿಯಲ್ಲಿ ನೋಡ್ತೀನೋ ಅಷ್ಟೇ. ಆದ್ರೆ ಯಾವ ಮಾತನ್ನ ಅವರು ಟಿವಿಯಲ್ಲಿ ಬಂದು ಹೇಳ್ತಿದಾರೋ, ಸರಿ ನೀವು ಬಿಜೆಪಿನ ಜಾಯಿನ್ ಆಗಿ ನಿಮ್ಮ ಪಾರ್ಟಿನ ಮಾಡಿ, ಆದ್ರೆ ಇಷ್ಟೊಂದು ಹ್ಯುಮಿಲೇಷನ್ ಇಟ್ಕೊಂಡು ಹೇಗೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ? ನನಗಂತೂ ಖಂಡಿತವಾಗ್ಲೂ ತಲೆ ಕೆಟ್ಟಿರೋದು. ಸಚಿನ್ ಪೈಲಟ್ ಅವರ ಬಗ್ಗೆ ಪದೇ ಪದೇ ನಾವು ಕೇಳೋದೇನಂದ್ರೆ, ಅವ್ರ ಬಂಡಾಯ ಏನು ಇಪ್ಸಿದ್ರು ಅದಕ್ಕೂ ಬಿಜೆಪಿ ಸಪೋರ್ಟ್ ಮಾಡಿದ್ರು, ಅದಕ್ಕೆ ಅವ್ರು ಮಾಡಿದ್ರು ಅಂತ. ಸೊ ಬಿಜೆಪಿ ಸಪೋರ್ಟ್ ಇಂದ ಒಬ್ಬ ವ್ಯಕ್ತಿ ಬಂಡಾಯ ಏಳಬಹುದು ಅಂತಂದ್ರೆ, ಆಗ ಉಳಿದವ್ರನ್ನ ನೀವು ಆ ಪಾರ್ಟಿಯಿಂದ ಕಿತ್ತಾಕ್ಬಿಡಿ. ಯಾಕೆ ಇಟ್ಕೊಂಡಿದ್ರಿ ಇನ್ನು ಪಾರ್ಟಿಯಲ್ಲಿ ಆ ವ್ಯಕ್ತಿನ? ಆ ವ್ಯಕ್ತಿಯ ಮನಸ್ಸಲ್ಲಿ ಯಾವುದೇ ದುಃಖ ಇಲ್ಲದೆ ಬರೀ ಬಿಜೆಪಿ ಹೇಳೋದ್ರಿಂದ ಅವನು ಬಂಡಾಯ ಹೇಳ್ತಾನ? ರಾಜೇಶ್ ಪೈಲಟ್ ಅವರದ್ದು ಪಾರ್ಟಿಯಲ್ಲಿ ಯಾವುದೇ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ರಾಜೇಶ್ ಪೈಲಟ್ ಅವರ ಕಾಂಟ್ರಿಬ್ಯೂಷನ್ ಇಲ್ದೇನೆ ಅಸ್ಸಾಮಲ್ಲಿ ಅಷ್ಟು ಕಾರ್ಡ್ ಆಗಿತ್ತು, ಮಿಜೋರಾಮಲ್ಲಿ ಕಾರ್ಡ್ ಆಗಿತ್ತು, ರಾಜೀವ್ ಗಾಂಧಿ ಅವ್ರಿಗೆ ಅಷ್ಟೊಂದು ಹೆಸರು ಸಿಕ್ಕಿತ್ತು. ಅದು ವಿದೌಟ್ ಎನಿ ಕಾಂಟ್ರಿಬ್ಯೂಷನ್ ಆಫ್ ರಾಜೇಶ್ ಪೈಲಟ್. ಈಗ ಅವರ ಮಗ ಬಂಡಾಯ ಎದ್ದ ಹೇಳ್ತಾರೆ ಅದು ಬಿಜೆಪಿ ಕಡೆಯಿಂದ ಆಗಿತ್ತು. ಅಂದ್ರೆ ಹೂ ಎವರ್ ವಿಲ್ ಟ್ರೈ ಟು ಸ್ಪೀಕ್ ಎನಿಥಿಂಗ್ ಅಗೇನ್ಸ್ಟ್ ದ ಗಾಂಧಿ ಫ್ಯಾಮಿಲಿ ಆರ್ ದ ಎಸ್ಟಾಬ್ಲಿಷ್ಮೆಂಟ್, ಆಗ ಟಪಕ್ ಅಂತ ನಿಮ್ಮ ಮೇಲೆ ಒಂದು ಆರೋಪ ಬಂದ್ ಬಿದ್ಬಿಡುತ್ತೆ. ಅಲ್ಲ ರೀ, ದೇಶನ ಹೇಗೆ ನಡ್ಸಕ್ಕಾಗತ್ತಾ? ಈಗ ನೋಡಿ, ಕರ್ನಾಟಕದಲ್ಲಿ ಎಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. 2.5 ವರ್ಷ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ನಡುವೆ. 2.5 ವರ್ಷ ಎಲ್ಲಿರುತ್ತೆ ಈ ಸರ್ಕಾರ? ರಾಜ್ಯಸಭಾ ಎಲೆಕ್ಷನ್ ಆದ್ಮೇಲೆ ಸರ್ಕಾರ ಎಲ್ಲಿರುತ್ತೆ ಹೇಳಿ? ಇರುತ್ತಾ? ಅದನ್ನಂತೂ ನೀವೇ ಹೇಳ್ಬೇಕು. ಅಲ್ಲ, ನಿಮ್ಗೆ ಇಷ್ಟೊಂದು ಅಂದ್ರೆ 30 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಡಿಪೆಂಡ್ ಆಗಿರುತ್ತಾ ಎಷ್ಟು ಜನ ಅಸ್ಸಾಮಿಗೆ ಬರ್ತಾರೆ ಅನ್ನೋ ಆಧಾರದ ಮೇಲೆ. ಡು ಯು ಥಿಂಕ್ ದಟ್ ದಿಸ್ ಗವರ್ಮೆಂಟ್ ಹ್ಯಾಸ್ ಎಕ್ಸ್ಪೈರಿ ಡೇಟ್ ಆಫ್ಟರ್ ಲೋಕಸಭಾ ಎಲೆಕ್ಷನ್? ನನಗಂತೂ ಅನಿಸ್ತಾ ಇಲ್ಲ. ಹಾಗಾದ್ರೆ ಏನಾಗುತ್ತೆ? ಬಿದ್ದು ಹೋಗುತ್ತೆ. ಇನ್ನೇನಾಗುತ್ತೆ? ಬೇರೆ ಒಬ್ರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಯಾರಾದ್ರೂ ಪ್ರಶ್ನೆ ಕೇಳೋರಿದ್ದೀರಾ? ನೀವು ಒಂದು ಬಾರಿ ಹೇಳಿದ್ರಿ ಮಮತಾ ಬ್ಯಾನರ್ಜಿ ಅವರು ನಿಮಗೋಸ್ಕರ ಟೀ ಮಾಡ್ಕೊಡ್ತಾರೆ ಅಂತ. ನಾನು ತಿಳ್ಕೊಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ನೀವಿಬ್ರು ಇಷ್ಟು ಒಳ್ಳೆ ಸ್ನೇಹಿತರು ಹೇಗಾದ್ರಿ ಅಂತ. ಜನ ಹೇಳ್ತಾರೆ ಅವ್ರ ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ ಅಂತ. ಇಲ್ಲ, ನಾವೆಲ್ಲರೂ ಒಮ್ಮೆ ಕಾಂಗ್ರೆಸ್ನಲ್ಲಿ ಇದ್ದೀವಲ್ಲ, ಹಾಗಾಗಿ ನಾವೆಲ್ಲರ ಜೊತೆನೂ ಚೆನ್ನಾಗೇ ಇದ್ದೀವಿ. ನಾನು ಎಲ್ಲರ ಜೊತೆನೂ ಸಂಬಂಧನ ಚೆನ್ನಾಗೇ ಇಟ್ಕೊಂಡಿರ್ತೀನಿ. ಎಲ್ಲ ಜನಗಳು ಯಾವಾಗ ಬೇಕಾದರೂ ಕೆಲ್ಸಕ್ಕೆ ಬರ್ತಾರೆ. ಸೊ ನಾನು ವ್ಯಕ್ತಿಗತವಾಗಿ ಸಂಬಂಧಗಳನ್ನ ಯಾರ ಜೊತೆನೂ ಹಾಳು ಮಾಡ್ಕೊಳ್ಳಲ್ಲ. ಸೊ ಈ ಸಂಬಂಧ ಏನಿದೆ, ಇದು ಪಾರ್ಟಿಗಳನ್ನ ಹೊಡೆದಾಕೋದಕ್ಕೆ ಕೆಲ್ಸಕ್ಕೆ ಬರುತ್ತಾ? ಕೆಲವು ಸಲ ಕೆಲ್ಸಕ್ಕೆ ಬರ್ತಾರೆ, ಕೆಲವು ಸಲ ಉಲ್ಟಾ ಆಗಿಬಿಡುತ್ತೆ. ಕೆಲವೊಂದ್ಸಲ ಕೆಲ್ಸಕ್ಕೆ ಬರ್ತಾರೆ, ಕೆಲವೊಂದ್ಸಲ ಪ್ರಾಬ್ಲಮ್ ಕೂಡ ಬರುತ್ತಲ್ವಾ. ನೋಡಿ, ಅವ್ರ ಜೊತೆ ಇವ್ರ ಸಂಬಂಧ ತುಂಬಾ ಚೆನ್ನಾಗಿದೆ, ಕೆಲವೊಂದ್ಸಲ ಡೌಟ್ ಕೂಡ ಬಂದ್ಬಿಡುತ್ತೆ. 2 ತರ ಆಗ್ಬಹುದು. ದೀಸ್ ಆರ್ ಡಬಲ್ ಎಜ್ಡ್ ಸೋರ್ಡ್. ಈಗ ಪ್ರಮೋದ್ ತಿವಾರಿ ಅವ್ರು ಹೇಳ್ತಿದ್ರು, ಇಷ್ಟೆಲ್ಲವನ್ನು ಹಿಮಂತ್ ಅವರು ಮಾಡ್ತಿರೋದೇನಕ್ಕೆ ಅಂದ್ರೆ ಮೋದಿ ಅವ್ರಿಗೆ ಅವರು ಬೆಣ್ಣೆ ಸವರೋದಕ್ಕೆ ಅಂತ. ಎಷ್ಟು ಬೆಣ್ಣೆ ಸವರಿದ್ದಾರೆ ಅಂದ್ರೆ ಅಸ್ಸಾಮಲ್ಲಿ ಬೆಣ್ಣೆನೆ ಖಾಲಿ ಆಗೋಗಿದೆ. ನೋಡಿ ನಾನೇನು ಹೇಳ್ತೀನಿ ಅಂತಂದ್ರೆ, ಮೋದಿಜಿ ಅವ್ರ ಜಾಗದಲ್ಲಿದ್ದಾರೆ, ಪ್ರಧಾನ ಮಂತ್ರಿ ಆಗಿದ್ದಾರೆ, ದೇಶದ ನೇತಾರಾಗಿದ್ದಾರೆ. ರಾಷ್ಟ್ರಕ್ಕೀಗ ಏನು ಅಗತ್ಯ ಇದೆಯಂತಂದ್ರೆ, ಗಾಂಧಿ ಫ್ಯಾಮಿಲಿ ಮತ್ತು ಕಾಂಗ್ರೆಸ್ನ ಏನು ಕಲ್ಚರ್ ಇದೆಯೋ ಅದು ಮುಗಿಬೇಕು ಅಂತ. ಅದಕ್ಕೋಸ್ಕರ ನಾನು ಭರ್ಪೂರ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದ್ ವೇಳೆ ಪ್ರಮೋದ್ ತಿವಾರಿ ಅವರು ಬರಬೇಕು ಅಂತಿದ್ರೆ ಅವ್ರು ನನ್ನ ಜೊತೆ ಫೋನಲ್ಲಿ ಮಾತಾಡಬಹುದು.